ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಾನಿದು ಸುಜಯ್ ಅಂತ ವಿಶ್ವವಾಣಿ ಟಿವಿಯಿಂದ ಮಾತಾಡೋದು. ಹೇಳಿ. ಮೇಡಮ್, ನಟ ದಿಲೀಪ್ ರಾಜ್ ಅವರು ತೀರ್ಕೊಂಡಿರುವಂತಹ ವಿಷಯ ನಿಮ್ ಗಮನಕ್ಕೆ ಬಂದಿರಬಹುದು. ಹೌದು. ಆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಎಸ್ ಮ್ಯಾಮ್. ಕರೆ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಆಕ್ಚುಲಿ ಅವರ ನಿರ್ಮಾಣದ ವಧು ಸೀರಿಯಲ್ ನಲ್ಲಿ ಇತ್ತೀಚೆಗೆ ನೀವು ನಟಿಸಿದ್ರಿ. ಆಕ್ಚುಲಿ ಹ್ಮ್. ಏನ್ ಹೇಳ್ತೀರಾ ಮೇಡಮ್ ಆಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ಅಂತ? ಇದು ವಧು ಧಾರಾವಾಹಿಯಲ್ಲಿ ಮಾತ್ರ ಅಲ್ಲ, ಹ್ಮ್. ಪಾರು ಅನ್ನುವ ಧಾರಾವಾಹಿ ಎಸ್ ಮ್ಯಾಮ್. 5.5 ವರ್ಷಗಳ ಕಾಲ ಹ್ಮ್ ಹ್ಮ್ 1500 ಎಪಿಸೋಡ್ಗಳಲ್ಲಿ ನಾನು ಭಾಗಿಯಾಗಿದ್ದೆ. ಎಸ್ ಮೇಡಮ್, ಕರೆಕ್ಟ್. ನಾನು ಕಂಡಂಥ ಅತ್ಯಂತ ದಕ್ಷ ನಿರ್ಮಾಪಕ, ಹ್ಮ್. ನಿರ್ದೇಶಕ, ನಟ, ಎಲ್ಲ ಥರದಲ್ಲೂ ಒಂದು ಪ್ರಾಜೆಕ್ಟನ್ನು ಅವ್ರ ಮೇಲೆ ಬಿಟ್ಟರೆ ತುಂಬು ನಂಬಿಕೆಯಿಂದ ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಇರ್ಬೋದು. ಅಷ್ಟರ ಮಟ್ಟಿಗೆ ಬಹಳ ಉತ್ಕೃಷ್ಟವಾದ ಕಲೆಯನ್ನು ಮೈಗೂಡಿಸ್ಕೊಂಡಿದ್ದಂಥವ್ರು. ಅದು ಒಂದು. ಎಸ್ ಮ್ಯಾಮ್. ಇನ್ನೊಂದು, ಹ್ಮ್ ಒಬ್ಬ ಮನುಷ್ಯನಾಗಿ ಸಹೃದಯಿ, ಹ್ಮ್ ಸ್ನೇಹಜೀವಿ, ಬೆಳಗಾಗೆದ್ದು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ, ಹ್ಮ್ ಅದನ್ನು ಹೇಳೋರು. ಅಲ್ಲಿ ಯಾವುದೋ ಟಾನಿಕ್ಕು ಮತ್ತೊಂದು ಇನ್ನೊಂದು ಅಂತ ಕೊಡೋದು ಯಾವುದನ್ನೂ ನಾನು ತಗೊಳ್ಳೋದಿಲ್ಲ ಹ್ಮ್ ಅಂತ ಮನೆಯಿಂದ ಊಟ ತಗೊಂಡು ಬಂದು ತಿಂತಾ ಇದ್ರು. ಹ್ಮ್ ಇಷ್ಟು ಶಿಸ್ತುಬದ್ಧ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಹ್ಮ್ ಅಂಥವರು ಈಗ ಇಲ್ಲ ಅಂತ ಹೇಳೋದನ್ನ ನಂಬೋದಕ್ಕೆ ಬಹಳ ಕಷ್ಟ ಆಗ್ತಿದೆ. ಹೌದು. ತುಂಬ ಕಷ್ಟ ಆಗ್ತಿದೆ, ತುಂಬ ಸಂಕಟ ಆಗ್ತಿದೆ. ಬಹಳಷ್ಟು ಸಮಯ ಆತ್ಮೀಯ ಕ್ಷಣಗಳನ್ನು ನಾನು ಅವರ ಕುಟುಂಬದ ಜೊತೆಯಲ್ಲಿ ನಾನು ಕಳೆದಿದ್ದೇನೆ. ಹ್ಮ್ ತುಂಬ ಬೇಸರ ಆಗ್ತಿದೆ. ಎಸ್ ಮ್ಯಾಮ್. ಹೀಗಾಗಬಾರ್ದು. ಇದು ತುಂಬಲಾರದ ನಷ್ಟ. ಎಸ್. ಇದೆಲ್ಲ ನಾವು ಈಗ ನೀವು ಕೇಳ್ತಾ ಇದ್ದೀರಿ ಅಂತ ನಾವು ಹೇಳಬೇಕಷ್ಟೆ. ಹ್ಮ್ ಇದಕ್ಕಿಂತ ಬಹಳ ಆಳದ ಮಟ್ಟಿಗೆ ಹ್ಮ್ ಆ ದುಃಖ ತುಂಬಿಕೊಂಡಿದೆ. ಹ್ಮ್ ಅವರು ಮರುಜನ್ಮ ಪಡೆದು ಬರಲಿ, ತುಂಬು ಜೀವನ ನಡೆಸಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಎಸ್ ಮ್ಯಾಮ್. ಈಗ ಕೇವಲ ಒಂದು 46-47 ವರ್ಷದ ಒಬ್ಬ ವ್ಯಕ್ತಿ, ಅಂದ್ರೆ ಇಷ್ಟು ಒಳ್ಳೆಯ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇದ್ದಂತಹ ವ್ಯಕ್ತಿ, ಈ ರೀತಿ ಅಂದ್ರೆ ಚಟುವಟಿಕೆಯಿಂದ ಇರ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳುವಾಗ ಇದನ್ನ ಹೆಂಗೆ ವಿಶ್ಲೇಷಣೆ ಮಾಡೋದು ಅಂತಾನೆ ಅರ್ಥ ಆಗಲ್ಲ ಮೇಡಮ್ ಆಕ್ಚುಲಿ. ಇದು ಯಾರು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥ ವಿಷಯ. ಹ್ಮ್ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಯಾರ್ಯಾರಿಗೆ ಎಷ್ಟೆಷ್ಟು ಆಯುಷ್ಯ ಇರುತ್ತೋ, ಇಲ್ಲೇ ವಿಧಿ ಅನ್ನೋದು ಆಟ ಆಡೋದು ನಮ್ಮ ಜೊತೆನಲ್ಲಿ. ಹ್ಮ್ ಆಯುಷ್ಯ ಅನ್ನುವಂಥದ್ದು ಪ್ರತಿಯೊಬ್ಬರದ್ದು ಕೂಡ ಮೊದಲೇ ನಿರ್ಧಾರ ಮಾಡಿರುತ್ತೆ ವಿಧಿ ಅನ್ನೋದು ನನ್ನ ಬಲವಾದ ನಂಬಿಕೆ. ಹೌದು. ಎಷ್ಟು ಅಲ್ಲಿ ಬ್ಯಾಟ್ರಿಯನ್ನ ಚಾರ್ಜ್ ಮಾಡಿ ಕಳಿಸಿರ್ತಾರೋ, ಹ್ಮ್ ಅಂದ್ರೆ ವಿಧಿ ಅನ್ನೋದಕ್ಕೆ ನಾನು ಹೇಳೋದು, ಹ್ಮ್ ಅಷ್ಟೇ ಬದುಕೋದಕ್ಕೆ ಸಾಧ್ಯ. ಅದಕ್ಕಿಂತ ಒಂದು ಕ್ಷಣ ಕೂಡ ಹೆಚ್ಚು ಬದುಕೋದಕ್ಕೆ ಸಾಧ್ಯ ಇಲ್ಲ. ಸಾವಿನ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವಷ್ಟು ನಮಗೆ ಜ್ಞಾನನೂ ಇಲ್ಲ, ಅಥವಾ ನಾವು ತುಂಬ ಹುಲುಮಾನವರು ಅಷ್ಟೇನೆ. ಹ್ಮ್ ಆದರೆ ಇದು ಆಗಬಾರ್ದಿತ್ತು ಅಂತ ಹೇಳೋದು ನಮ್ಮ ಕೈಯಲ್ಲಿದೆ. ಹೌದು. ಇದು ಆಗಬಾರ್ದಿತ್ತು. ಹ್ಮ್ ಇಂಥವರ ಅವಶ್ಯಕತೆ ಕುಟುಂಬಕ್ಕಿದೆ, ಸಮಾಜಕ್ಕಿದೆ, ಆ, ಕಿರುತೆರೆ ಹಿರಿತೆರೆಗೆ ಇದೆ. ಹ್ಮ್ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ, ಹೌದು. ತುಂಬ ಬೇಕಾದಂಥ ವ್ಯಕ್ತಿ. Correct. ನಾವು ಅದನ್ನೇ ವಿಶ್ಲೇಷಣೆ ಅಂತ ಬಂದಾಗ ಒಂದೊಂದ್ಸತಿ ನೋಡ್ತಾ ಇರ್ತೀವಿ. ಹ್ಮ್ ತುಂಬ ಕೆಟ್ಟತನವನ್ನು ಮೈಯಲ್ಲಿ ತುಂಬಿಸ್ಕೊಂಡಿರುವಂತಹದ್ದು ಎಷ್ಟೋ ಜನ 90 ವರ್ಷದವರೆಗೂ ಬದುಕಿರೋದನ್ನು ನೋಡಿದೀವಲ್ಲ. ಹೌದು. ಹಾಗಾದ್ರೆ ಇವ್ರಿಗೆ ಯಾಕೆ ಹೀಗೆ? ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗುತ್ತಾ? ಹ್ಮ್ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಹ್ಮ್ ಅಂದ್ರೆ ಕರ್ಮ ರಿಟರ್ನ್ಸ್ ಅಂತ ನಾವು ಹೇಳೋದಾದ್ರೆ ಅದು ತಪ್ಪಲ್ವಾ? ಹೌದು. ಆ ವಿಶ್ಲೇಷಣೆ ಕೂಡ ತಪ್ಪಾಗ್ಬಿಡುತ್ತೆ. ಹ್ಮ್ ಇಲ್ಲಪ್ಪ, ಇದು ಬಹಳ ಒಂಥರ ಹೃದಯ ತುಂಬ ಭಾರ ಆಗ್ತಿದೆ. ಕರೆಕ್ಟ್ ಮ್ಯಾಮ್. ನಾನು ಇಷ್ಟೇ ಹೇಳ್ತೀನಿ, ಹ್ಮ್ ಅವ್ರ ಹೆಂಡತಿ ಮಕ್ಕಳಿಗೆ, ಅವರ ಆಪ್ತರಿಗೆ, ಹ್ಮ್ ಅವರ ತಾಯಿಯವರಿಗೆ ಹ್ಮ್ ಎಲ್ಲ ಇದನ್ನ, ಈ ದುಃಖನ ಭರಿಸೋ ಶಕ್ತಿಯನ್ನ ಆ ವಿಧಿ ಕೊಡ್ಲಿ. ಇಷ್ಟು ದುಃಖ ಕೊಡೋ ಶಕ್ತಿ ವಿಧಿಗೆ ಇರೋದಾದ್ರೆ ಹ್ಮ್ ಇದನ್ನ ಭರಿಸೋ ಶಕ್ತಿ ಕೂಡ ಅವರಿಗೆ ಕೊಡಬೇಕು ವಿಧಿ.
ಕರೆಕ್ಟ್. ಇಷ್ಟೇ ಕೇಳ್ಕೊತೀನಿ, ನನ್ನಿಂದ ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಸ್ ಮ್ಯಾಮ್. ಅಂದ್ರೆ ವಿದ್ಯಾ ಅವರು, ಅವರ ಪತ್ನಿ ವಿದ್ಯಾ ಅವರು ಮೇಡಮ್, ಆಕ್ಚುಲಿ ನೀವು ಹೇಳಿದ್ರಿ. ಹ್ಮ್ ಇನ್ಫ್ಯಾಕ್ಟ್ ಅವರು ಕೂಡ ಗಂಡನ ಜೊತೆಗೆ ಸರಿಸಮವಾಗಿ ನಿಂತು ಅವರು ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಆಕ್ಚುಲಿ. ಬಿಕಾಸ್ ಹೌದು ಅವ್ರ ಅಂಡರ್ಲ್ಲಿ ಆಕ್ಟ್ ಮಾಡಿರುವ ಬೇರೆ ನಟರುಗಳು ಕೂಡ ಹೇಳ್ತಿದ್ರು, ಹೌದು ಸರಿಸಮನಾಗಿ ನಿಂತು ಒಳ್ಳೆ ನಿರ್ಮಾಪಕರಾಗಿ ನಮ್ಗೆ ಎಲ್ಲ ರೀತಿನೂ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ರು ಅಂತ. ಇನ್ಫ್ಯಾಕ್ಟ್ ಪಾರು 1500 ಅಂದ್ರೆ ಅದು ತಮಾಷೆ ಮಾತೇ ಅಲ್ಲ ಆಕ್ಚುಲಿ. ನಿರ್ಮಾಪಕರಾಗಿ ಹೇಗಿದ್ರು ಮೇಡಮ್ ದಿಲೀಪ್ ರಾಜ್ ಮತ್ತು ಅವರ ಪತ್ನಿಯವರು ಅಂತ? ನಾನು ಕಂಡಂಥ ಅದ್ಭುತವಾದ ನಿರ್ಮಾಪಕ ಜೋಡಿ ಅಂತಂದ್ರೆ ಹ್ಮ್ ವಿದ್ಯಾ ಅವರು ಮತ್ತೆ ದಿಲೀಪ್ ಅವರು. ಹ್ಮ್ ಆಮೇಲೆ ಎಷ್ಟು ಆಸಕ್ತಿ ತಗೊಳ್ತಾ ಇದ್ರು ಒಂದು ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ, ಹ್ಮ್ ಅದನ್ನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಅಂತಂದ್ರೆ. ಹ್ಮ್ ಆ, ವಿದ್ಯಾ ಅವರಂತೂ ಅದು, ನಾನು ಏನ್ ಹೇಳಲಿ, ನಾನು ನಿನಗೆ ಪೂರಕ, ನಿನಗೆ ನಾನು ಪೂರಕ ಅಂತ. ಹ್ಮ್ ಆಮ್, ಬಹಳ ಇಂಟ್ರೆಸ್ಟ್ ತಗೊಳ್ಳೋರು ಇವರೇ, ಅದು ಪದಗಳಲ್ಲಿ ಹೇಳಲಿಕ್ಕೆ ಆಗಲ್ಲ. ಹ್ಮ್ ಒಂದು ಪ್ರಾಜೆಕ್ಟ್ ಅಂತಂದಾಗ ಅಂದ್ರೆ ಅದು ನಿರ್ಮಾಪಕರ ಕರ್ತವ್ಯ ಅಲ್ವಾ, ಮಾಡ್ಲೇಬೇಕು ಅನ್ನೋದೆಲ್ಲ, ಅದು ಆ ಮಾತು ಬೇರೆ. ಹೌದು. ಆ ಮಿತಿಯನ್ನ ಮೀರಿ ಇವರು ಈ ಪ್ರಾಜೆಕ್ಟ್ ಅನ್ನ ಅದ್ಭುತವಾಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಂತ ಪ್ರಯತ್ನಗಳಿದೆಯಲ್ಲ, ಹ್ಮ್ ಅದಕ್ಕೆ ನಾನೇ ಸಾಕ್ಷಿ. ಹ್ಮ್ 5.5 ವರ್ಷ ನೋಡಿದೀನಿ. ಮೊದಲನೆಯ ದಿನ ಯಾವ ಉತ್ಸಾಹ ಇತ್ತೋ ಹ್ಮ್ ಅದೇ ಉತ್ಸಾಹ, ಅದನ್ನ ವೈಂಡ್ ಅಪ್ ಮಾಡೋ ದಿವಸ ಕೂಡ ಅದೇ ಉತ್ಸಾಹ ಇತ್ತು, ಪಾರು ಮಟ್ಟಿಗೆ ಹೇಳ್ತಾ ಇದ್ದೀನಿ. ಹ್ಮ್ ಹಾಗೆ ಹಿಟ್ಲರ್ ಕಲ್ಯಾಣ, ಹೌದು. ಅದರ ಬೆಳವಣಿಗೆಯನ್ನು ಕೂಡ ನಾನು ನೋಡ್ತಾ ಬಂದಿದ್ದೀನಿ. ಒಂದು ಕಡೆ ಕ್ರಿಯಾತ್ಮಕವಾಗಿ ದಿಲೀಪ್ ರಾಜ್ ಅವರು ಅದನ್ನ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ರೆ, ಹ್ಮ್ ಅದಕ್ಕೆ ಪೂರಕವಾಗಿ ಒಂದು ಸೇಫ್ಟಿ ಪಿನ್ ಇಂದ ಹಿಡಿದು ಹಾರ್ಡ್ ಡಿಸ್ಕ್ ವರೆಗೂ, ಅಥವಾ ಸಣ್ಣ ಒಂದು ಗುಡಿಸಲಿನ ಲೊಕೇಶನ್ ನಿಂದ ಹಿಡಿದು ಹ್ಮ್ ಬಹಳ ದೊಡ್ಡ ಬಂಗ್ಲೆ ಅನ್ನೋ ಲೊಕೇಶನ್ ವರೆಗೂ ಅದರ ಬ್ಯೂಟಿಫಿಕೇಶನ್ಗೋಸ್ಕರ ಹ್ಮ್ ಅವರು ಹೋಮ್ ಡೆಕೋರ್ ಶಾಪ್ಗಳಿಗೆಲ್ಲ ಹೋಗಿ, ಹ್ಮ್ ಹ್ಮ್ ದಿವ್ಯಾ ಅವರು, ಹ್ಮ್ ವಿದ್ಯಾ ಅವರು ವಿದ್ಯಾ ಅವರು. ಅದು ಎಷ್ಟು ವಸ್ತುಗಳನ್ನ ತರ್ತಿದ್ರು. ಹ್ಮ್ ಆಮೇಲೆ ತುಂಬಾ ಆಸಕ್ತಿಯಿಂದ ಹೇಳೋರು, ಆಮ್, ನಾನು ಇಂಥ ಶಾಪಿಗೆ ಹೋಗಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ, ಹ್ಮ್ ಹ್ಮ್ ಈಗ ನೋಡಿ ಆ ಫ್ರೇಮ್ ನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಆ ಸೋಫಾ ಮೇಲೆ ಇಡೋ ಪುಟ್ಟ ಪುಟ್ಟ ದಿಂಬುಗಳ ಮೇಲೆ. ವಿದ್ಯಾ ಅವರಿಗೆ ಬಹಳ ಒಳ್ಳೆ ಟೇಸ್ಟ್ ಇದೆ, ಹ್ಮ್ ತುಂಬಾ ಒಳ್ಳೆ ಟೇಸ್ಟ್ ಇದೆ. ಹ್ಮ್ ಇಂಥ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ರೆ ಆ ಡಿಸ್ಕಷನ್ ನಲ್ಲೂ ಅವ್ರು ಇರ್ತಾ ಇದ್ರಲ್ಲ, ಹ್ಮ್ ಅದಕ್ಕೆ ಪೂರಕವಾಗಿ ಎಲ್ಲವನ್ನೂ ತಗೊಂಡ್ ಬಂದ್ಬಿಡ್ತಾ ಇದ್ರು. ಹ್ಮ್ ಆ ಇದು ಬಹಳ ಅವರಲ್ಲಿರುವಂತಹ ಅದ್ಭುತವಾದ ತಾಕತ್ತು ಅದು. ಹೌದು. ಪ್ರತಿ ವೆಡ್ಡಿಂಗ್ ಆನಿವರ್ಸರಿಗೆ ಅಕಸ್ಮಾತ್ ನಾನ್ ಮರೆತ್ರುನು ಹ್ಮ್ ಅವ್ರು ಹೇಳೋರು, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಮೇಡಮ್, ಆಶೀರ್ವಾದ ಮಾಡಿ ಮೇಡಮ್ ಅಂತ. ಓಕೆ. ನಾನು 100 ಸಲ ಆಶೀರ್ವಾದ ಮಾಡ್ತಿದ್ದೆ, ಹೀಗೆ ಇರಿ, ಚೆನ್ನಾಗಿರಿ, ಹ್ಮ್ ಚೆನ್ನಾಗಿರಿ, ಚೆನ್ನಾಗಿರಿ ಅಂತ ತುಂಬಾ ಹೃದಯದಿಂದ ಹಾರೈಸ್ತಾ ಇದ್ದೆ. ಹ್ಮ್ ಇಬ್ಬರ ಬರ್ತ್ಡೇಗೂ ಕೂಡ ನಾನ್ ಮಾತ್ರ ಅಲ್ಲ, ಎಲ್ಲರೂ ಹಾರೈಸ್ತಾ ಇದ್ರು. ಹ್ಮ್ ಆಮ್, ಆಮೇಲೆ ದಿಲೀಪ್ ರಾಜ್ ಮತ್ತೆ ವಿದ್ಯಾ ಸೀರಿಯಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದಾದ್ರೆ, ಹ್ಮ್ ತಂತ್ರಜ್ಞರಿಗೆ, ಕಲಾವಿದರಿಗೆ, ಹ್ಮ್ ಅದಕ್ಕೆ ಕೆಲವರು ಫೈನಾನ್ಸರ್ಸ್ ಅಂತ ಕೂಡ ಇರ್ತಾರಲ್ಲ, ಹೌದು. ಎಕ್ಸ್ಟರ್ನಲ್ ಹೌದು. ಇದರಲ್ಲಿ, ಹೌದು. ಅವ್ರಿಗೆ ಎಲ್ರಿಗೂ ಕೂಡ ನಂಬಿಕೆ, ಹ್ಮ್ ಅವರು ಪ್ರಾಜೆಕ್ಟ್ ಅನ್ನ ಆ, ಬಹಳ ಚೆನ್ನಾಗಿ ಎತ್ತು ಬಿಡ್ತಾರೆ, ಬಹಳ ಚೆನ್ನಾಗಿ ಎತ್ತು ಬಿಡ್ತಾರೆ ಅಂತ. ಹ್ಮ್ ಮಾತ್ರ ಅಲ್ಲ, ಚಾನೆಲ್ಗಳ ಹತ್ರ ಕೇಳಿ ನೋಡಿ ನೀವು, ಹೌದು. ಎಂಥ ನಂಬಿಕೆ ಅದು ಅವರಿಬ್ಬರ ಮೇಲೆ, ಎಂಥ ನಂಬಿಕೆ. ಕರೆಕ್ಟ್. ಆಕೆ MBA ಮಾಡಿ ಬೇರೆ ಒಂದು ಕೆಲಸದಲ್ಲಿ ಇದ್ದಂಥವ್ರು ಹ್ಮ್ ವಿದ್ಯಾ, ಹ್ಮ್ ಅವರ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನೆಲ್ಲ ಅವರು ಇಲ್ಲಿಗೆ ಹಾಕ್ಬಿಟ್ಟಿದ್ರು. ಹ್ಮ್ ಹೌದು. ತುಂಬಾ ಸಾಕಷ್ಟು ತುಂಬಾ ಬೇರೆ ಬೇರೆ ನಟರುಗಳಿಂದ ಇದನ್ನ ಕೇಳಿದೀವಿ ನಾವು ಆಕ್ಚುಲಿ. ಹಾ ಹಾ ಆ, ತುಂಬಾ ಒಳ್ಳೆ ಜೋಡಿ. ಹ್ಮ್ ನನ್ಗೆ ತುಂಬಾ ದುಃಖ ಆಗ್ತಿದೆ ಇವ್ರೆ, ತುಂಬಾ ಇಬ್ರು ದುಃಖ ಇಬ್ರು ಆಗ್ತಿದೆ. ಹೆಣ್ಮಕ್ಳು ಕೂಡ ಇದ್ರು ದಿಲೀಪ್ ರಾಜ್ ಅವರಿಗೆ. ಇದ್ದಾರೆ, ನಂಗೆ ಗೊತ್ತಲ್ಲ, ಹೌದು. ಇದ್ದಾರೆ. ಹ್ಮ್ ಅದರಲ್ಲಿ ಒಂದು ಮಗುವಿನ ಹೆಸರಲ್ಲೇನೆ ಧೃತಿ ಕ್ರಿಯೇಷನ್ಸ್ ಅಂತ ಇರೋದು. ಹೌದು. ಹೌದು, ದೊಡ್ಡ ಮಗಳು ಕಾಲೇಜು, ಹ್ಮ್ ಗೊತ್ತಿದೆ ನನ್ಗೆ. ಮಕ್ಕಳು ತುಂಬಾ ಚೆನ್ನಾಗ್ ಗೊತ್ತು. ಅವ್ರ ಮನೇಲಿ ಅದೆಷ್ಟ್ ಸಲ ಊಟ ಮಾಡಿದೀನೋ, ಹ್ಮ್ ಎಷ್ಟ್ ಸಲ ಹೋಗಿದ್ದೀನೋ, ಎಷ್ಟ್ ಸಲ ಅವಳ ಮನೆ ಹತ್ರದ ಲೊಕೇಶನ್ ಇದ್ದಾಗ ಹ್ಮ್ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಲಿಕ್ಕೆ ಹೋಗಿದ್ದೀನೋ. ಹ್ಮ್ ಅವ್ರ ಮನೆಗೆ, ಅವ್ರಿಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇಷ್ಟ ಅಂತ, ಅದು ಎಷ್ಟು ಸತಿ ನಿಂಬೆ ಹಣ್ಣು ಉಪ್ಪಿನಕಾಯಿ ಮನೇಲಿ ಮಾಡಿರೋದನ್ನ ಕಳಿಸ್ಕೊಟ್ಟಿದ್ದೀನೋ. ಹ್ಮ್ ಇದೆಲ್ಲ ಈಗ ನೆನಪು ಮಾತ್ರ ಅನ್ನೋವಾಗ ಹ್ಮ್ ತುಂಬಾ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಇಟ್ಸ್ ಅ ಬಿಗ್ 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 ಲಾಸ್ ಟು ಎವ್ರಿಬಡಿ. correct. ಎಲ್ಲರಿಗೂ ಕೂಡ ದೊಡ್ಡ ನಷ್ಟ ಇದು.
ಹ್ಮ್ ಆಮೇಲೆ ದಿಲೀಪ್ ರಾಜ್ ಅವರು ನಿರ್ದೇಶನ ಮಾಡುವಾಗ ಹ್ಮ್ ಕಲಾವಿದರು ಮತ್ತೆ ತಂತ್ರಜ್ಞರನ್ನ ಹ್ಮ್ ಅದೆಷ್ಟು ವಿಶ್ವಾಸಕ್ಕೆ ತಗೋತಾ ಇದ್ರು ಅಂತಂದ್ರೆ ಹ್ಮ್ ಅಲ್ಲಿ ಸಾಧಾರಣವಾಗಿ ಕೆಲಸ ಮಾಡೋರು ಕೂಡ ಅವರು ನಿರ್ದೇಶನ ಮಾಡಿದಂತ ಕೆಲವು ಸೀನ್ಗಳಲ್ಲಿ ಹ್ಮ್ ಅದ್ಭುತವಾಗಿ ಅಭಿನಯಿಸ್ಬಿಡ್ತಾ ಇದ್ರು, ಹ್ಮ್ ಅಥವಾ ಆ ಅದ್ಭುತವಾಗಿ ಹ್ಮ್ ತಂತ್ರಜ್ಞರ ಕೆಲಸವನ್ನ ಮಾಡ್ತಾ ಇದ್ರು. ಓಕೆ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರ ಜೊತೆಯಲ್ಲಿ ಒಂದು ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿದ್ರು. ಹ್ಮ್ ಆ ಕ್ಷಣಕ್ಕೆ ಅವರಿಗೆ ಅಲ್ಲಿ ಆ ಕೆಲಸ ಇಷ್ಟು ಚೆನ್ನಾಗಿ ಆಗ್ಬೇಕು ಅಂತ. ಹ್ಮ್ ಮತ್ತೆ ಹ್ಮ್ ಕೆಲವು ಸರ್ತಿ ನಾವು ಮಾಡ್ಬೇಕಾದಂತಹ ನಮ್ಮ ಪಾತ್ರಗಳನ್ನ ಅವರು ಹ್ಮ್ ನನಗಿದು ಈ ರೀತಿ ಬೇಕಾಗಿದೆ ಅಂತ ಅಭಿನಯಿಸಿ ತೋರಿಸ್ತಾ ಇದ್ರು. ಹ್ಮ್ 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 ಅದನ್ನ ನೋಡೋದೇ ಒಂದು ಹಬ್ಬ. ಅದನ್ನ ನೋಡೋದೇ ಒಂದು ನಾನು ಎಷ್ಟು ಸಲ ನೆನ್ಪು ಮಾಡ್ಕೊಳ್ತೀನಿ ಗೊತ್ತಾ. ಹ್ಮ್ ಅಭಿನಯಿಸಿ ತೋರಿಸೋದಕ್ಕೆ ಬಹಳ ಜನ ನಿರ್ದೇಶಕರಿಗೆ ಸಾಧ್ಯ ಆಗೋದಿಲ್ಲ, ಹೌದು, ತುಂಬಾ ಕಡಿಮೆ ಜನಕ್ಕೆ ಆಗುತ್ತೆ ಅದು. ಕರೆಕ್ಟ್. ನೀವು ಅದನ್ನ ಹೇಳಿದಾಗೆ ಬಹಳ ಅದ್ಭುತವಾದ ನಟ ಕಿರಣ್ ರಾಜ್ ಅವರು, ಅದ ನಮ್ಮ ದಿಲೀಪ್ ರಾಜ್ ಅವರು. ಬಟ್ ದಿಲೀಪ್ ಆದ್ರೆ ರಾಜ್ ಅವರು. ದಿಲೀಪ್ ರಾಜ್ ಅವರು ಬಟ್ ತುಂಬಾ ಸಲ ಅವರು ಹಂಚ್ಕೊಂಡಿದ್ದಾರೆ ನಮ್ಮ ಹತ್ರ. ಅಂದ್ರೆ ನಾವು ಯಾವಾಗ್ಲೂ ಅವ್ರಿಗೆ ಲವ್ ಗುರು ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳನ್ನ ನಾವು ಜ್ಞಾಪಿಸಿ ಅವ್ರಿಗೆ ಹೇಳ್ತಾ ಇದ್ವಿ, ವಾಟ್ ಅನ್ ಆಕ್ಟಿಂಗ್, ತುಂಬಾ ಒಳ್ಳೆ ಪರ್ಫಾರ್ಮರ್ ನೀವು, ಮಿಲನ್ ಸಿನಿಮಾ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು. ಬಟ್ ಅವರಿಗೆ ಒಂದು ಅಂದ್ರೆ ಕೊರಗಿತ್ತು, ಅಂದ್ರೆ ಜಾಸ್ತಿ ನಂಗೆ ಅವಕಾಶಗಳು ಬರ್ತಾ ಇಲ್ಲ ಅನ್ನೋ ತರ ಅವ್ರು ಹಂಚ್ಕೊಂಡಿದ್ದಾರೆ ಕೆಲವೊಂದಷ್ಟು ಸಂದರ್ಶನಗಳಲ್ಲಿ. ನಿಮ್ ಜೊತೆ ಏನಾದ್ರು ಆ ಕೊರಗನ್ನ ಹೇಳ್ಕೊಂಡಿದ್ರ, ಅವಕಾಶಗಳು ಜಾಸ್ತಿ ಬರ್ಲಿಲ್ಲ ಆಕ್ಟಿಂಗಿಗೆ ನನಗೆ ಅಂತೆಲ್ಲ? ಅದನ್ನ ಕೊರಗಾಗಿ ಹೇಳ್ಕೊಂಡಿರ್ಲಿಲ್ಲ, ಆದ್ರೆ ಅದನ್ನ ಹೇಳಿದ ರೀತಿ ಬೇರೆ ತರಹ ಇತ್ತು. ಹೇಗಂದ್ರೆ ನನ್ನನ್ನು ಆಕ್ಟಿಂಗಿಗೆ ಅಂತ ಅಂದ್ರೆ ನಾನು ಅವ್ರು ಒಂದ್ ದಿವಸ ಅಭಿನಯಿಸಿ ತೋರ್ಸೋವಾಗ ನಾನು ಹೇಳಿದೆ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ನೀವು ಈಗ ಅಂತ ಹೇಳಿದೆ. ನಂಗೆ ಯಾರು ಚಾನ್ಸೇ ಕೊಡ್ಲಿಲ್ಲ ಮೇಡಮ್, ಅದಕ್ಕೆ ನಾನು ನಿರ್ಮಾಪಕ ಆಗಿ ನಾನು ದುಡಿತಾ ಇದ್ದೀನಿ ಇಲ್ಲಿ. ಹೆಚ್ಚಿನ ಜನಕ್ಕೆ ಯಾರ್ಯಾರಿಗೆ ಪ್ರತಿಭೆ ಇದೆಯೋ ಅವ್ರಿಗೆಲ್ಲ ಅವಕಾಶ ಕೊಡ್ಬೇಕು ಅನ್ನೋದು ಕೂಡ ನನ್ನ ಒಂದು ಉದ್ದೇಶ ಅಂತ ಹೇಳ್ಕೊಂಡಿದ್ರು. ಅಷ್ಟನ್ನಷ್ಟೇ ಹೇಳ್ಕೊಂಡಿದ್ರು. ಅಂದ್ರೆ ಅವ್ರು ಕೊರಗನ್ನ ಹೇಳ್ಕೊಳ್ಳೋದು ಕೂಡ ತೀರಾ ಒಂಥರ ನೋವಿನ ಥರನೋ ಮತ್ತೇನೋ ಆ ತರ ಹೇಳ್ಕೊತಾ ಇರ್ಲಿಲ್ಲ ನೋಡಿ. ಒಂದ್ ಮಾತಿನಲ್ಲಿ ಹೇಳಿ ಬಿಟ್ಬಿಡೋರು, ಅದನ್ನೇ ಹೈಲೈಟ್ ಮಾಡಕ್ ಹೋಗ್ತಾ ಇರ್ಲಿಲ್ಲ ಅವರು. ಇತ್ತು ಅವ್ರಿಗೆ ಖಂಡಿತ ಆ ಕೊರಗಿತ್ತು, ನಾನಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದು ಕೂಡ ನೋಡಿ ವಿಧಿ ಬರಹ ಅಂತ ಹೇಳ್ಬೇಕು. ಈಗ ನಾನು ಈ ಕ್ಷಣದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನ ಬಹಳ ನೆನಪಿಸ್ಕೋತೀನಿ ನೋಡಿ. ಅವ್ರಿಗೆ ಎಲ್ಲಾ ಅವಕಾಶನೂ ಸಿಕ್ತು, ಅವರಿಗೆ ಎಲ್ಲಾ ತರದ ಪ್ರಶಸ್ತಿ ಬಂತು, ಜನಗಳ ಹೃದಯದಲ್ಲಿ ರಾಜ್ಕುಮಾರ ಅಂತ ಅಂಟಿಸ್ಕೊಂಡು ಒಳಗಡೆ ಇಟ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ, ಆಯ್ತಾ. ಅಂತ ಪುನೀತ್ ರಾಜ್ಕುಮಾರ್ ಅವರ 44ನೇ ವರ್ಷದಲ್ಲಿ ಹೋಗ್ಬೇಕು ಅಂತಂದ್ರೆ ಕೊರಗು ಅನ್ನುವಂಥದ್ದು ಸಾವಿಗೆ ಕಾರಣ ಅಲ್ಲ ಅನ್ನೋದನ್ನ ನಾವು ಹೇಳ್ಬೋದಲ್ವಾ. ಈಗ ದಿಲೀಪ್ ರಾಜ್ ಅವರಿಗೆ ಕೊರಗಿತ್ತು ಅಂತ ನೀವು ಹೇಳಿದ್ರಿ, ಇತ್ತು. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಯಾವುದೋ ಒಂದು ಇದಕ್ಕೆ ಅಯ್ಯೋ ನಮ್ಗದು ಇಲ್ವಲ್ಲ ಅನ್ನೋ ಒಂದು ಕೊರಗು ಇದ್ದೇ ಇರುತ್ತೆ. ಆದ್ರೆ ಅದು ಸಾವಿನ ಮಟ್ಟಕ್ಕೆ ಅದು ಎಳ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾನ್ ನಂಬೋದಿಲ್ಲ. ಅದು ಒಂದು ನೆಪ ಅಷ್ಟೇನೆ. ಒಂದು ಇದು ಈ ಕಾರಣ ಆ ಕಾರಣ, ಇದು ನೆಪ ಅದು ನೆಪ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆಗಳು, ನಮ್ಮ ವಿಶ್ಲೇಷಣೆ ಅಷ್ಟೇನೆ. ಅದು ಎಷ್ಟು ಕೀ ಕೊಟ್ಟಿರ್ತಾರೋ ಮೇಲ್ಗಡೆಯಿಂದ ಅಷ್ಟೇ ಓಡೋದು ಗಾಡಿ, ಆಮೇಲೆ ಓಡಕ್ಕಾಗಲ್ಲ, ಅಲ್ವಾ. ನನಗೆ ಹೇಳಿ ನೀವು, ಪುನೀತ್ ಅವರಿಗೆ ತನಗ ಅವಕಾಶ ಇಲ್ಲ ಅನ್ನೋ ಕೊರಗಿರ್ಲಿಲ್ಲ ಅಲ್ವಾ? ಹೌದೌದು, ಏನು ಇರ್ಲಿಲ್ಲ. ಅವರು ಕೂಡ ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ರು. ಹೌದು. ಎಷ್ಟು ಎಂತ ಎಂತ ಯಾವ ಸಾಲಿ ಅವ್ರು ನಮ್ಮನ್ನ ಬಿಟ್ಟು ಅಗಲಿದ್ದು, ಸಂಕಟ ಆಗ್ತಿದೆ, ತುಂಬಾ ಸಂಕಟ ಆಗುತ್ತೆ ನೆನ್ಪಿಸ್ಕೊಂಡ್ರೆ. ಅದ್ರಿಂದ ಕೊರಗು ಅನ್ನುವಂಥದ್ದಲ್ಲ, ಬಟ್ ಅದರ ತಲೆ ಮೇಲೆ ಹೊಡೆಯೋ ಹಾಗೆ ಅವ್ರಿಗೆ ಯಾರಿಗೆ, ನಮ್ಮ ದಿಲೀಪ್ ರಾಜ್ ಅವರಿಗೆ ಅಗ್ನಿಸಾಕ್ಷಿ ಅನ್ನುವ ಸೀರಿಯಲ್ ನಲ್ಲಿ ಅವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅವರು ಇದ್ದ ಕಾರಣನೇ, ಅವರು ಮತ್ತೆ ಪರಮ್ ಅವರು ಎಲ್ಲ ಅದನ್ನ ಮುಂದೆ ತಗೊಂಡು ಹೋದ ಕಾರಣನೇ 6 ವರ್ಷ ಅದು ನಡೀಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಮಾತನ್ನ ನಾವು ಕೇಳಿದೀವಿ. ಅದಾದ್ಮೇಲೆ ಪಾರು 1500 ಎಪಿಸೋಡ್ಸ್, ಅದಾದ್ಮೇಲೆ ಹಿಟ್ಲರ್ ಕಲ್ಯಾಣ ಅದು 10,000 ಎಪಿಸೋಡು, ಅದಾದ್ಮೇಲೆ ಬ್ರಹ್ಮಗಂಟು ಅಂತ ಇನ್ನೊಂದು ಈಗ ಮಾಡ್ತಾ ಇದ್ರು, ಅದು ಏರಲ್ಲಿದೆ. ಕೃಷ್ಣ ರುಕ್ಕು ಅಂತ ಹೇಳಿ ಅದು ಏರಲ್ಲಿದೆ.
ಈ ಪಾಪ ಈ ಛೇ ಏನ್ ಸ್ಟ್ರೆಸ್ ಆಯ್ತು ಗೊತ್ತ ನೋಡಿ. ಸ್ಟ್ರೆಸ್ ಅಂತ ಹೇಳೋದಕ್ಕೆ ಒಂದು ಮಾತು ನಾನು ದಿಲೀಪ್ ರಾಜ್ ಅವ್ರ ಬಗ್ಗೆ ಹೇಳ್ತೀನಿ. ಹ್ಮ್ ಕೊರೋನಾ ಸಮಯದಲ್ಲಿ ಪಾರು ನಡೀತಾ ಇತ್ತು ಹ್ಮ್ ಆಯ್ತಾ. ಹ್ಮ್ ಯಾವಾಗ 10-15 ದಿವಸ ಶೂಟಿಂಗ್ಗಳೆಲ್ಲ ನಿಂತು ಹೋಗಿ ಮತ್ತೆ ಮತ್ತೆ ರಿಪೀಟ್ ಟೆಲಿಕಾಸ್ಟ್ಗಳು, ಹ್ಮ್ ನಿಮ್ಗೆ ಹ್ಮ್ ನೆನಪಿದ್ರೆ ಆ ಹೌದು ಹೌದು ಸಮಯದಲ್ಲಿ ಕರೆಕ್ಟ್. ಎಲ್ಲಾ ಸೀರಿಯಲ್ಗಳು ಕೂಡ ಹಾಗೆ ಆಗಿದ್ವು. ಹೌದು ಎಲ್ಲಾ ರಿಪೀಟ್ ಟೆಲಿಕಾಸ್ಟ್ ಆಗೋದಕ್ಕೆ ಶುರುವಾಯ್ತು. ಕರೆಕ್ಟ್. ಒಂದ್ ಸರ್ತಿ ಎಲ್ಲರನ್ನು ವಿಡಿಯೋ ಕಾಲ್ಗೆ ಕರೆದ್ರು ಹ್ಮ್ ಆಯ್ತಾ. ಹ್ಮ್ ನಾನೊಂದ್ ಸ್ವಲ್ಪ ಮಾತಾಡ್ಬೇಕು ಎಲ್ಲರ ಹತ್ರ. ಈ ಹ್ಮ್ ಲಾಕ್ ಡೌನ್ ಮುಗಿತಿದ್ದ ಹಾಗೆ ಹ್ಮ್ ನಾವು ನಮ್ಮ ಕಾಷನ್ಗಳನ್ನೆಲ್ಲ ತಗೊಂಡು, ನಮ್ಮ ಎಚ್ಚರಿಕೆಯನ್ನ ತಗೊಂಡು ಹ್ಮ್ ನಾವು ಸೀರಿಯಲ್ ಅನ್ನ ಮುಂದುವರ್ಸೋಣ, ಹ್ಮ್ ಹ್ಮ್ ನಮ್ಮಿಂದ ಆಗತ್ತೆ, ಆದಷ್ಟು ಕಡಿಮೆ ಜನರನ್ನ ಇಟ್ಕೊಂಡು ಮಾಡೋಣ ಅಂತ ಹ್ಮ್ ಹೇಳಿ, ಹ್ಮ್ ಅಂತ ಲಾಕ್ ಡೌನ್ ಸಮಯದಲ್ಲಿ ಆಗ ಅವರು ಪಾರುಗೆ ಇನ್ವೆಸ್ಟ್ ಮಾಡಿ ಬೇಕಾದಷ್ಟು ಒಂದು ಏನು ಫೈನಾನ್ಸ್ ಅದು ಇದರ ಹೊರೆಯನ್ನೆಲ್ಲ ಹೊತ್ಕೊಂಡಿದ್ದಂತಹ ಸಮಯ ಅದು. ಕರೆಕ್ಟ್. ಆವಾಗ್ಲೇ ಅವ್ರು ಹೆದರ್ಲಿಲ್ಲ. ಹೌದು ಅವರು ಧೈರ್ಯ ತುಂಬಿದ್ದು ಎಲ್ಲರಿಗೂ ನಾವು ಮಾಡೋಣ ಬನ್ನಿ, ಎಷ್ಟು ಸಾಧ್ಯನೋ ಅಷ್ಟು ನಾವು ಉಳಿದ ಟೆಕ್ನಿಷಿಯನ್ಸ್ ಎಲ್ಲ ನಾವು ಮಾಸ್ಕ್ ಹಾಕೊಂಡಿರ್ತೀವಿ, ಎಲ್ಲ ಹೌದು ಮಾಡ್ಕೊಂಡಿರ್ತೀವಿ ಹೌದು ಅಂತ ಹೇಳಿ. ಆಮೇಲೆ ನಮ್ಗಳಿಗೆಲ್ಲ ನೀವು ಹೇಗೂ ಇಮ್ಯುನಿಟಿಯನ್ನ ಮೈಗೂಡಿಸ್ಕೊಂಡಿರುವವರು, ಹ್ಮ್ ನೀವು ಎಲ್ಲರಿಗೂ ಒಂದ್ ಸ್ವಲ್ಪ ಟಿಪ್ಸ್ ಕೊಡಿ ಅಂತ ಅವ್ರ ಪ್ರೊಡಕ್ಷನ್ ನಲ್ಲಿ ಅವಾಗ ಕಷಾಯ ತಗೊಂಡ್ ಬರೋರು. ಹ್ಮ್ ಪೆಪ್ಪರು, ಶುಂಠಿ, ಅಶ್ವಗಂಧ ಎಲ್ಲ ಹಾಕಿದ ಕಷಾಯ ತಂದು ಶ- ಟೀ ಬದ್ಲಿಗೆ ಅಲ್ಲೇ ಕಷಾಯ ಮಾಡಿಸಿ ಕೊಡೋರು ಹೌದು ಎಲ್ರಿಗೂ. ಆವಾಗ ಮಾತ್ರ ಇಲ್ಲಿಯ ಊಟ ತಿನ್ಲಿಕ್ಕೆ ನಿಮಗ್ ಮನ್ಸಿಲ್ಲ ಅಂದ್ರೆ ನಿಮ್ ಮನೆಯಿಂದ ತಗೊಂಡ್ ಬನ್ನಿ, ಹೌದು ಯಾಕಂದ್ರೆ ಆ ಕಂಟಾಮಿನೇಷನ್ ಅನ್ನುವಂಥದ್ದು ಅಷ್ಟೊಂದು ಕರೆಕ್ಟ್. ಎತ್ತರದ ಮಟ್ಟಕ್ಕೆ ಇತ್ತಲ್ಲ ಅವಾಗ. ಹ್ಮ್ ಹ್ಮ್ ಅವಾಗ್ಲೇ ಎದೆಗುಂದ್ಲಿಲ್ಲ ಅವರು, ಇದಕ್ಕೆಲ್ಲ ಇನ್ನೇನ್ ಎದೆಗುಂದುತ್ತಾರೆ. ಹೌದು. ಅದೆಲ್ಲ ಅಲ್ಲ ರೀ, ಇದು ಬಟ್ ಬರೀ ಅದೇನು ವಿಧಿ ಅಷ್ಟೇನೆ. ಹೌದು. ಅದೇ ಹಾರ್ಟ್ ಅಟ್ಯಾಕಿಗೆ ರೀಸನ್ ಏನು ಅಂತಾನೆ ಅದು ಹೇಳಲಿಕ್ಕೆ ಆಗಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಎಸ್ಪೆಷಲಿ ಹೇಳಬೇಕು ಅಂದ್ರೆ. ಹೌದು ಹೌದು, ಅದು ಚಿಕ್ಕ ವಯಸ್ಸಿನವರಲ್ಲಿ ಬರ್ತಾ ಇರೋದನ್ನ ನೋಡಿದಾಗ ಹ್ಮ್ ತುಂಬಾ ತುಂಬಾ ಒಂಥರ ಹಿಂಡದಾಗ ಆಗುತ್ತೆ, ಕರಳು ಹಿಂಡದಾಗ ಆಗುತ್ತೆ. ಹ್ಮ್ ಅದರಲ್ಲೂ ತುಂಬಾ ನಾವು ಇಡೀ ಕರ್ನಾಟಕ ಏನು ಭಾರತದ ಸಿನಿಮಾ ಒಂದು ದುಃಖನ ಅರಗಿಸ್ಕೊಂಡು ಪುನೀತ್ ಅವ್ರದ್ದು ಇನ್ನೂ ಅದರಲ್ಲೇ ನೆನಪಾದ್ರೆ ಕಣ್ಣೀರ್ ಬಂದ್ಬಿಡುತ್ತೆ, ಅಷ್ಟು ದುಃಖ ಆಗುತ್ತೆ. ಹೌದು ಅದಕ್ಕೀಗ ಇನ್ನೊಂದು ಕಣ್ಣೀರು ಸೇರ್ಕೊಂಡ್ಬಿಡ್ತು ಅಂತ ಹೇಳ್ತೀನಿ ನಾನು. ಹೌದು ಅಂದ್ರೆ ಪುನೀತ್ ಅವರ ಇದು ಅವರು ಬೇರೆ ತರ, ಹೌದು ಇವರು ಬೇರೆ ತರ. ಆದ್ರೆ ಇಬ್ರಲ್ಲೂ ಕೂಡ ಇದ್ದಂಥ ಮಾನವೀಯ ಗುಣಗಳು, ಇಬ್ರಲ್ಲೂ ಇರುವಂತ ದಕ್ಷತೆ, ಹ್ಮ್ ಅದು ಬಹಳ ಜನಕ್ಕೆ ಬರಲ್ಲ ರೀ, ಹೌದು ಬಹಳ ಜನಕ್ಕೆ ಬರಲ್ಲ. yes. ಏನು ನಗನಗ್ತಾ ಕೆಲಸ ಮಾಡೋರು, ಎಷ್ಟು ಹಗಲು ರಾತ್ರಿ ಶ್ರಮಿಸಿ ಕೆಲಸ ಮಾಡೋರು, ಮತ್ತೆ ಹ್ಮ್ ತಮ್ಮ ಕಷ್ಟ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಹ್ಮ್ ಅನ್ನೋದಕ್ಕೂ ಕೂಡ ಹ್ಮ್ ಯಾವತ್ತೂ ಕೂಗಾಡ್ದವ್ರಲ್ಲ, ಏನು ಅಲ್ಲ, ನಕ್ಕೊಂಡು 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 ಕೆಲಸ ಮಾಡೋರು. ಹ್ಮ್ ವಿದ್ಯಾ ಅವರು ಅಷ್ಟೇ, ದಿಲೀಪ್ ರಾಜ್ ಅವರು ಅಷ್ಟೇ, ಹ್ಮ್ ಒಂದು ದಿನ ಧ್ವನಿ ಎತ್ತರಿಸಿ ಇನ್ನೊಬ್ರಿಗೆ ಬೈದೋರಲ್ಲ. ಹ್ಮ್ ಅಯ್ಯೋ ಛೇ, ಬಹಳ ಮಿಸ್ ಮಾಡ್ಕೋತಿದ್ದೀನಿ, ಬಹಳ ಮಿಸ್ ಮಾಡ್ಕೋತಿದ್ದೀನಿ. ಯಾವಾಗ್ಲೂ ಒಂದ್ಸತ್ ಮೊನ್ನೆ ಏನಾಯ್ತು ಅಂತ ಹೇಳ್ತೀನಿ. ಹಾ ಹೇಳಿ ma'am. ನೆನಪಿನ ಒಂದು ಇದಕ್ಕೆ ಹೇಳ್ತಾ ಇರೋದು. ಹೇಳಿ. ಈ ಅಮೃತಧಾರೆ ಅಂತ ಒಂದ್ ಸೀರಿಯಲ್ ಬರ್ತಿದೆ ಝೀನಲ್ಲಿ. ಹ್ಮ್ ಅದ್ರಲ್ಲಿ ಅಖಿಲಾಂಡೇಶ್ವರಿಯ ಪಾತ್ರ ಬಂದು ಆ ಇದ್ರ ಹೀರೋಗೆ ಹ್ಮ್ ಗೌತಮ್ ದಿವಾನ್ ಅಂತ ಹೀರೋ ಇದ್ದಾರೆ, ನಮ್ಮ ಹೌದು ರಾಜೇಶ್ ನಟರಂಗ ಮಾಡ್ತಿರೋದು. ಹೌದು ಅವರು ಅವ್ರಿಗೇನೋ ಒಂದು ಕಷ್ಟ ಕಾಲ ಬಂದಾಗ ಅಖಿಲಾಂಡೇಶ್ವರಿ ಹತ್ರ ಅವರು ಸಹಾಯ ಸಹಾಯ ಕೇಳಲಿಕ್ಕೆ ಕೇಳ್ತಾರೆ. ಬರ್ತಾರೆ ಹೌದು ಅಂತ. ಹೌದು ಹಾಗಾಗಿ ಕೆಲವು ಎಪಿಸೋಡ್ಗಳನ್ನ ಗೆಸ್ಟ್ ಆಗಿ ನಾನು ಅಲ್ಲಿ ನಿಭಾಯಿಸಿ ಬಂದೆ. ಮೊನ್ನೆ ಹೌದು ಮುಗೀತು ಹೌದು ಶೂಟಿಂಗ್. ಕರೆಕ್ಟ್ ಕರೆಕ್ಟ್ ಹೌದು. ಅಂಥ ಸಮಯದಲ್ಲಿ ಹ್ಮ್ ನಾನು ವಿದ್ಯಾ ಅವರಿಗೆ ಫೋನ್ ಮಾಡಿದ್ದೆ. ಹ್ಮ್ ನನಗ್ ಖುಷಿ ಇದೆ ವಿದ್ಯಾ, ನೀವು ಕಾಯಿನ್ ಮಾಡಿದಂತಹ ಪಾತ್ರ ಇದು, ಹ್ಮ್ ನೀವು ಜಿ ಟಿವಿ ಎಲ್ಲ ಇದನ್ನ ಈ ಪಾತ್ರ ನಾನ್ ಮಾಡ್ಬೇಕು ಅಂತ ಮನೆಗ್ ಬಂದು, ಹೌದು ಯಾಕಂದ್ರೆ ಅದು ಗಟ್ಟಿಗಿತ್ತಿ ಪಾತ್ರ, ಹೌದು ಅದು ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ ನನಗೆ ಅನುಮಾನ ಇತ್ತು ಪಾರು ಮಾಡೋ ಟೈಮ್ನಲ್ಲಿ. ಹೌದು. ಹ್ಮ್ ಅವಾಗ ದಿಲೀಪ್ ರಾಜ್ ಅವ್ರು ಹೇಳಿದ್ದು, ಇಲ್ಲ ಮೇಡಮ್ ನಿಮ್ ಕಣ್ಣುಗಳು ಬಹಳ ಕೆಲಸ ಮಾಡ್ತವೆ, ಹ್ಮ್ ಇದು ಬಹಳ ಚೆನ್ನಾಗಾಗತ್ತೆ ನೀವು ಮಾಡಿ ಈ ಕ್ಯಾರೆಕ್ಟರ್ ಅಂತ ಹ್ಮ್ ಅವರು ನನ್ನನ್ನ ಒಪ್ಸಿದ್ದು. ಹ್ಮ್ ನನಗೆ ಅನುಮಾನ ಇದ್ದ ಟೈಮ್ನಲ್ಲಿ ಅವರು ನನ್ನನ್ನ ಒಪ್ಸಿದ್ದು. ಕರೆಕ್ಟ್. ಸೊ ನಾನು ತಿರ್ಗಾ ಇನ್ನೊಂದ್ಸತಿ ಆ ಪಾತ್ರವನ್ನ ಅಮೃತಧಾರೆಯಲ್ಲಿ ಮಾಡುವಾಗ ಹ್ಮ್ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಹ್ಮ್ ಮಾಡಿ ಇಬ್ರತ್ರನು ಮಾತಾಡ್ದೆ, ನೀವು ಕಾಯಿನ್ ಮಾಡಿದ ಪಾತ್ರನ ಈಗ ಇನ್ನೊಂದು ಸರ್ತಿ ಅದ್ರಲ್ಲಿ ನಾನು ಜೀವಿಸೋದಕ್ಕೆ ಹೊರಟಿದ್ದೀನಿ, ಹ್ಮ್ ನನ್ನ ಖುಷಿನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ಅಂತ ಹೇಳಿ.
ಅವಾಗ ಹೇಳಿದ್ರು ನಮ್ ಸೀರಿಯಲ್ಗೂ ಒಂದ್ ಗೆಸ್ಟ್ ಅಪಿಯರೆನ್ಸ್ ನೀವು ಬರ್ಬೇಕು ಮೇಡಮ್, ನೀವು ಬರ್ಬೇಕು ಓಕೆ. ಅಂತ ಹೇಳಿದ್ರು. ಖಂಡಿತ ಬರ್ತೀನಪ್ಪ ಅಂತ ಹೇಳ್ದೆ ನಾನು. ಓಕೆ. ಖಂಡಿತ ಬರ್ತೀನಿ ಅಂತ ಹೇಳ್ದೆ. ಕರೆಕ್ಟ್ ಮ್ಯಾಮ್. ಛೇ 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 ಹೌದು. ತುಂಬಾ ಸಾಕು ಅನ್ಸುತ್ತೆ. ಪ್ರೊಫೆಷನಲ್ ಆದಂತಹ ತುಂಬಾ ಪ್ಯಾಷನೇಟ್ ಆದಂತಹ ದಂಪತಿ ಪ್ಲಸ್ ಮಾನವೀಯ ಗುಣಗಳನ್ನ ಹೊಂದಿದಂತಹ ದಿಲೀಪ್ ರಾಜ್ ಆಕ್ಚುಲಿ. ಹೌದಪ್ಪ. ಮತ್ತೆ ಅವರು ಕಾಲೇಜ್ ಸಮಯದಿಂದನೇ ಪ್ರೀತಿಸಿ ಮದುವೆ ಆದವರು. ಅವ್ರ ಮಧ್ಯದಲ್ಲಿ ಒಂದು ಬೇರೆ ತರದ ಒಂದು ಬಾಂಡಿಂಗ್ ಇತ್ತಪ್ಪ. ಅವರು ಸ್ನೇಹಿತರು, ಅವರು ಒಬ್ರಿಗೊಬ್ರು ಪೂರಕ ರೀ. ಒಬ್ರಿಗೊಬ್ರು ಪೂರಕ. ಧನ್ಯವಾದಗಳು ವಿನಯ್ ಪ್ರಸಾದ್ ಮ್ಯಾಮ್. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ನೀವು ದಿಲೀಪ್ ರಾಜ್ ಅವ್ರ ಬಗ್ಗೆ. ಸೊ ಏನು ಹೇಳಕ್ಕಾಗಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅಷ್ಟೇ ನಾವು ಕೇಳ್ಕೋಬೇಕು. ಶಾಂತಿ ಸಿಗ್ಲಿ, ಮರುಹುಟ್ಟು ಸಿಗ್ಲಿ, ಅವರಿಗೆ ಮತ್ತೊಮ್ಮೆ ತುಂಬು ಜೀವನ ನಡೆಸುವಂತ ಅವಕಾಶ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್ ವಿಶ್ವವಾಣಿ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.